ಇದೆ ನೋಡಿ ಫ್ರೆಂಡ್ಸ್, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕಾಲೇಜಿಗೆ ಹೋಗ್ಲಿಕ್ಕೆ ಯೂಸ್ ಮಾಡ್ತಿದ್ದ ಕಾರ್. ಬ್ಯೂಟಿಫುಲ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾವು ಮಧ್ಯಾಹ್ನ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೇವೆ. ಮಧ್ಯಾಹ್ನ ಊಟ ಮಾಡಿ ಮನೆಯಿಂದ ಹೊರಟು ಇವಾಗ ನಮ್ಮ ಬೆಂಗಳೂರು ಮೈಸೂರು ಹೈವೇನಲ್ಲಿ ಹೋಗ್ತಾ ಇದ್ದೇವೆ. ಹೋಗ್ಬೇಕಾದ್ರೆ ತುಂಬಾ ಕೇರ್ಫುಲ್, ಅವಾಗವಾಗ ಕ್ಯಾಮ್ರಾ ಇದೆ. ಹಾಯ್ ಹೇಳಿ. ಹಾಯ್ ಎಲ್ಲರಿಗೂ. ಇವತ್ತು ನಾವು ಮೈಸೂರು ಹತ್ರ ಇರೋ ಒಂದು ಪಯಣ ಕಾರ್ ಮ್ಯೂಸಿಯಂ ಮತ್ತೆ ಪಯಣ ಕಾರ್ ಮ್ಯೂಸಿಯಂ ಮತ್ತು KRS ಡ್ಯಾಮ್ಗೆ ಒಮ್ಮೆ ಹೋಗೋಣ ಅಂತ. ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇರುತ್ತಲ್ಲ, ಸಂಗೀತ ಕಾರಂಜಿ, ಮಗನಿಗೊಮ್ಮೆ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ಹೊರಟಿದ್ದೇವೆ. ಅದೇ ಆವಾಗಲೇ ಹೇಳಿದಾಗೆ ಇವಾಗ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಇದು ಮಾಡಿದ್ದಾರೆ, ITMS ರ್ಯಾಡಾರ್ ಸಿಸ್ಟಮಿಂದೇನೋ ಕ್ಯಾಮ್ರಾಗಳು ತುಂಬ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ. ಎಸ್ಪೆಷಲಿ ರಾಮನಗರ, ಅದಾದಮೇಲೆ ಚನ್ನಪಟ್ಟಣ ಸುಮಾರು ಕ್ಯಾಮ್ರಾ ನೋಡಿದೆ. 100 ಸ್ಪೀಡ್ ಲಿಮಿಟು, 100ಇಂದ ಮೇಲ್ಗಡೆ ಹೋದರೆ ಇಮಿಡಿಯೇಟ್ ಫೈನ್ ಅಂತೆ. ಟ್ರ್ಯಾಕ್ ಆಗುತ್ತೋ ಇದು. ಮೊನ್ನೆ ಒಬ್ರು ರೀಲ್ಸ್ ಎಲ್ಲ ಹಾಕಿದ್ರು, ಇನ್ಸ್ಟಾದಲ್ಲಿ ಹಾಕಿದ್ರು. ನನಗೂ ಹಂಗೆ ಗೊತ್ತಾಯ್ತು, ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲೆಲ್ಲ ಇದೆ ಅಂತ. ಇಫ್ ಯು ಅಬ್ಸರ್ವ್, ಅದು ಆಫ್ಟರ್ ಬಿಡದಿದ್ದು ಸುಮಾರು ಕಡೆ ಕ್ಯಾಮ್ರಾ ಕಾಣಿಸುತ್ತೆ. ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿದೆ, ಬಿಡದಿನಲ್ಲಿದೆ, ಫುಲ್ ಅದೆಲ್ಲ ಕ್ಯಾಮ್ರಾ. ಅದಕ್ಕೇನಂತ ಗೊತ್ತಿಲ್ಲ. ಹಾಗಾಗಿ ಈಗ ಕ್ರೂಸ್ ಸಿಸ್ಟಮ್ ಇದ್ದರೆ, ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಇದ್ದರೆ ಕಾರಲ್ಲಿ ಈ ಥರ ಸ್ಪೀಡ್ ಲಿಮಿಟ್ ಇರೋವಾಗ ಹೆಲ್ಪ್ ಆಗುತ್ತೆ. ಒಂದು 80-90ನಲ್ಲಿ ಸೆಟ್ ಮಾಡಿ ಹಂಗೆ ಹೋಗ್ತಾ ಇರ್ಬೋದು. ಮಗ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಮನೇಲಿ ಊಟ ಮಾಡಿ ಹೊರಟಿದಲ್ವಾ. ಬಿಸಿಲು ಇದೆ ಇವತ್ತು ಪುಣ್ಯಕ್ಕೆ. ಮಳೆ ನೋಡಿ ಬೋರ್ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ಯಾಮ್ರಾ. ಈಗ ನಾವು ತೋರಿಸಿದ ಕ್ಯಾಮ್ರಾದಲ್ಲಿ ಏನು ಸ್ಪೀಡ್ ಅಥವಾ ಲೈಟ್ ಅಥವಾ ಏನು ಬ್ಲಿಂಕ್ ಆಗ್ತಾ ಇರಲಿಲ್ಲ. ಪ್ರೀವಿಯಸ್ ಕ್ಯಾಮ್ರಾದಲ್ಲಿ ನನಗೆ ಅಲ್ಲಿ ಡಿಸ್ಪ್ಲೇ ಇತ್ತು. ಬಿಸಿಲಿಗೆ ಬ್ಲಿಂಕ್ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ. ಇಲ್ಲ, ಪ್ರೀವಿಯಸ್ ಕಾಣಿಸ್ತಾ ನನಗೆ. ಸೀಟ್ ಬೆಲ್ಟ್ ಧರಿಸದಿದ್ದರೆ 500 ರೂಪಾಯಿ ದಂಡ, ಓವರ್ ಸ್ಪೀಡಿಗೆ 1000 ರೂಪೀಸ್ ದಂಡ. ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ. ಈಗ ನಮಗೆ ಬರೋದಿಲ್ಲ ಮೆಸೇಜ್ ಅಂತ ಕನ್ಫರ್ಮ್. ಸದ್ಯಕ್ಕೆ ಈಗ ಮೆಸೇಜ್ ಬರಲಿಲ್ಲ, ಹಾಗಾಗಿ 100ರಿಂದ ಮೇಲೆ ಹೋಗಲಿಲ್ಲ. ಸರಿ. ಆ ಕಾರ್ ಮ್ಯೂಸಿಯಮ್ಮು ಧರ್ಮಸ್ಥಳದ ದೇವಸ್ಥಾನಕ್ಕೆ ಟೈಅಪ್ ಆಗಿದೆ ಅಂತ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಇನ್ನು ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಹೇಳ್ತೀವಿ ಅಲ್ಲಿ ನೋಡಿದ್ಮೇಲೆ ಹೆಂಗಿದೆ. ಪ್ಯೂರ್ಲಿ ಅಮೆಗೋಸ್ಕರ ನನ್ಗೆಂತ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹೇಳ್ತಾರೆ. ಹಾಗಾಗಿ ಒಂದ್ಸರಿ ರಿಸೆಟ್ ಮಾಡಿದ್ರೆ ಆಮೇಲೆ ಒಂದು ಚೇಂಜಸ್ ಇರುತ್ತೆ. ನಮಗೂ ಹೋಗಿ ಬೇರೆ ಟೈಪ್ ಏನಾದ್ರು ನೋಡುವ ಅನಿಸ್ತು, ಅದಕ್ಕೆ ಇದೊಂದು ನೋಡುವ ಅಂತ. ಮತ್ತೆ KRS ಡ್ಯಾಮು ಅಷ್ಟೇ. ನಾನು ಸುಮಾರು ವರ್ಷ ಆಯ್ತು, 2015ರಲ್ಲೇನೋ ಹೋಗಿದ್ದು ಲಾಸ್ಟ್. ಅದಾದ್ಮೇಲೆ ಹೋಗೇ ಇಲ್ಲ. ನಾನೇ ಅವಾಗ ಅದೇ ಟೈಮಲ್ಲಿ. ಬಟ್ ಅವ್ರ ಸ್ಕೂಲ್ ಜೊತೆ ಹೋಗಿದ್ದು, ನನ್ನ ಸ್ಕೂಲ್ ಜೊತೆ. ನಾನು ಸ್ಕೂಲಲ್ಲ, ಆಫೀಸಿಂದ ಹೋಗಿದ್ದು. ನಾನು ಸ್ಕೂಲಿಂದ ಹೋಗಿದ್ದು. ಓಕೆ. ಸೊ ಸುಮಾರು ವರ್ಷನೇ ಆಯ್ತು. ಹಂಗಾರೆ ನಾನು 2009ರಲ್ಲಿ ಹೋಗಿದ್ದೆ. 2010 ಮ್ಯೂಸಿಕಲ್ ಫೌಂಟೇನ್ ಇರ್ಬೋದು ಅನ್ಕೊಂಡಿದ್ದೇನೆ. ಇದ್ರೆ ಅವನಿಗೆ ಇಷ್ಟ ಆಗತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಬೋರ್ ಆಗ್ಬೋದೇನೋ. ನಾನು 2009ರಲ್ಲಿ ಹೋದ್ದು. 10ರಲ್ಲಿ SSLC ಪಾಸ್ ಹೊರಟು, 9ನೇ ಕ್ಲಾಸ್ಲೇನೋ ಅಲ್ಲ ಹಂಗೇನೋ ಹೋದ್ದು. ಓಕೆ. 2009ರಲ್ಲಿ ಹೋಗಿದ್ದು ನಾನು. ಈಗ 2024. ಒಂದು ಬ್ರೇಕ್ ಇವಾಗ ಟೀಗೆ. ಶ್ರೀರಂಗಪಟ್ಟಣ ಅಲ್ಲ, ಟೋಲ್ 2ನೇ ಟೋಲ್ ಇದೆಯಲ್ಲ ಮೈಸೂರು ರೋಡಲ್ಲಿ. ನಾನು ಆನ್ ಮಾಡಿದ್ದಿಲ್ಲ ಇದೆಲ್ಲ. 2ನೇ ಟೋಲಲ್ಲಿ ಒಂದು ಟೀ ಬ್ರೇಕ್. ಟೀ ಒಳ್ಳೆ ಸಿಹಿ ಇದೆ, ಆಸ್ ಯೂಶುವಲ್ ಬೆಂಗಳೂರು ಟೀ. ಟೋಲ್ ಹತ್ರ, ಟೋಲ್ ಗೇಟ್ ಹತ್ರ ಒಂದು ಗಾಡಿ ಅಂಗಡಿ. ಗಾಡಿ ಅಂಗಡಿ ಅಂದ್ರೆ ಸಣ್ಣ ಗಾಡಿ, ಅದರಲ್ಲಿ ಫುಲ್ ಶಾಪೇ ಸೆಟಪ್ ಮಾಡ್ಕೊಂಡಿದ್ದಾರೆ.
ಹಾಗಿದ್ದು ಕೆಳ ಇಳದ ಎಂತ ಬೇಳಿಸಿದಿಲ್ಲ ನಾನು ನೋಡಲ್ಲಿ ಎಂತದು ಆಫ್ ಮಾಡಲ್ಲ ಆನ್ ಐತೆ ಬ್ಲೂಟೂತ್ ಲೆಫ್ಟ್ ಮಾಡಿ ಆಯ್ತು ಬೊಂಡ ಬೇಕಾರಿದ್ದು ಆಕ್ಚುಲಿ ಮಧ್ಯಾಹ್ನ 2:30 ಹೊತ್ತು ಈಗ ಸಾಕು 2:30 ಹೊತ್ತು ಇವಾಗ ತುಂಬಾ ಬಿಸಿಲಿದೆ ಇವತ್ತು ಅಲ್ಲ ಬಿಸಿಲಿಗೆ ಬಾರದೆ ಹಿಂಗೆ ಫೀಲ್ ಆಗೋದೇ ಗೊತ್ತಿಲ್ಲ ಬೆಂಗಳೂರಲ್ಲಿ ಕರೆಕ್ಟ್ ಆಗಿ ಬಿಸಿಲು ನೋಡದೆ ಕಾಲ ಒಂಚೂರು ಬೆಂದದು ಕಮ್ಮಿ ಆಗಲ್ಲ ಬೆಂದ ಕಮ್ಮಿ ಅಲ್ಲ ಮತ್ತೆ ಪಾಕ ತಪ್ಪಿದ್ದದು ಬೇಕಾ ಟೀ ಬೇಕನ್ನದ ಇಲ್ಲಿ ಹೇಳಿ ಹಾಗೆ ನಂಗೆ ಇನ್ನೊಂದು ಟೀ ಬೇಕು ನೋಡಿ ಇದೆ ಪಾಯಣ ನೋಡಿ ದೊಡ್ಡ ಟೈರ್ ಇಟ್ಟಿದ್ದಾರೆ ದೂರ ಒಳ್ಳೆ ವ್ಯವಸ್ಥೆ ನೋಡಿ ಪಾರ್ಕಿಂಗ್ ಫ್ರೀ ಪಾರ್ಕಿಂಗ್ ಆಮೇಲೆ ಮತ್ತೆ ಅವನಪ್ಪ ವಾಶ್ರೂಮ್ಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನನ್ನ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದ್ದಲ್ಲ ಇದೇ ಹೋಟೆಲ್ ಏನು ಗೊತ್ತಾ ಮ್ಯೂಸಿಯಂನ ಒಳಗಡೆ ಜನ ಕಮ್ಮಿ ಇದ್ದಾರೆ ಅನ್ಸುತ್ತೆ ಹೋಟೆಲ್ ಕಡೆ ಫುಲ್ ಇದ್ದಾರೆ ಜನ ಟಿಕೆಟ್ ತಗೊಂಡಾದ್ಮೇಲೆ ಫಸ್ಟ್ ನಮಗೆ ಸಿಗೋದು ಅವರ ಕಾಲೇಜಿನ ದಿನ ಅದು ಕಾರು ಅವರ ಫೇವ್ರೆಟ್ ಕಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದ ಕಾರ್ ಯಬ್ಬಾ ಕಾಲೇಜಿಂಗ್ ಈ ಕಾರ್ಲಿ ಓದ್ದ ಮಾರ್ರೆ ಪ್ರೀತಿಯ ಕಾರಾಡ ಮಗ ವೀರೇಂದ್ರ ಹೆಗಡೆ ಅವು ಮಗ ಅಲ್ಲಿ ನೋಡು ಅವು ಈ ಕಾರ್ಲಿ ಕಾಲೇಜಿಗೆ ಹೋಯ್ಕೊಂಡಿದ್ದಾಡ ಇದು ಅವರ ಫೇವ್ರೆಟ್ ಕಾರಣ ಮಗ ಈ ಕಾರಿಂದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 117 km/h ಅದರದ್ದು ಪವರ್ ಹಾರ್ಸ್ ಪವರಲ್ಲಿದೆ ನೋಡಿ 4500 RPM ಅದರ ಡೀಟೇಲ್ಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ ನಾವು ಅದನ್ನು ನೋಡ್ಕೊಂಡು ಹೋಗ್ಬೋದು ಒಳಗಡೆ ಎಂಟ್ರಿ ಆದಮೇಲೆ ವೆರೈಟಿ ಆಫ್ ಕಾರ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ